ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಉಲ್ಲೇಖ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಟೆಂಡರ್ ವಿಚಾರದಲ್ಲಿ ಸಚಿನ್ ಪ್ರಿಯಾಂಕ್ ನಡುವೆ ಲಿಂಕ್. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಉಲ್ಲೇಖ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಟೆಂಡರ್ ವಿಚಾರದಲ್ಲಿ ಸಚಿನ್ ಪ್ರಿಯಾಂಕ್ ನಡುವೆ ಲಿಂಕ್. ಪ್ರಿಯಾಂಕ್ ಸೂಚನೆ ಮೇರೆಗೆ ರಾಜ್ ಕಪೂರ್ ಜೊತೆ ಮಾತುಕತೆ. ನನ್ನ ಸಾವಿಗೆ ರಾಜ್ ಕಪೂರ್ ಮತ್ತು ಗ್ಯಾಂಗ್ ಕಾರಣ ಎಂದು ಉಲ್ಲೇಖ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಉಲ್ಲೇಖ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಟೆಂಡರ್ ವಿಚಾರದಲ್ಲಿ ಸಚಿನ್ ಪ್ರಿಯಾಂಕ್ ನಡುವೆ ಲಿಂಕ್. ಪ್ರಿಯಾಂಕ್ ಸೂಚನೆ ಮೇರೆಗೆ ರಾಜ್ ಕಪೂರ್ ಜೊತೆ ಮಾತುಕತೆ. ನನ್ನ ಸಾವಿಗೆ ರಾಜ್ ಕಪೂರ್ ಮತ್ತು ಗ್ಯಾಂಗ್ಗೆ ಕಾರಣ ಎಂದು ಉಲ್ಲೇಖ. ಎಸ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡೆತ್ ನೋಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು ಉಲ್ಲೇಖ ಮಾಡಿರುವಂತಹದ್ದು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಈಗಾಗಲೇ ಬಿಜೆಪಿ ಪಕ್ಷದವರು ಪಟ್ಟನ್ನು ಹಿಡಿದಿರುವಂತಹದ್ದು. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು, ಯಾಕೆಂತಂದರೆ ಈ ಹಿಂದೆ ಕೂಡ ಈಶ್ವರಪ್ಪ ಅವರ ಪ್ರಕರಣದಲ್ಲಿ ಈಶ್ವರಪ್ಪ ಅವರನ್ನು ರಾಜೀನಾಮೆ ಕೊಡೋವರೆಗೂ ಕೂಡ ಕಾಂಗ್ರೆಸ್ನವರು ಹೋರಾಟವನ್ನು ಮಾಡಿದರು. ಸೊ ಹಾಗಾದರೆ ಡೆತ್ ನೋಟಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ, 2 ವರ್ಷಗಳಿಂದ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಿದ್ರು. ತಮ್ಮ ಕಂಪನಿಯ MD ಮೂಲಕ ರಾಜು ಕಪೂರ್ ಪರಿಚಯವಾಗಿತ್ತು ಎಂದು ಸಚಿನ್ ಉಲ್ಲೇಖಿಸಿದರು. ಸುಮಾರು 12 ಕೋಟಿ ರೂಪಾಯಿ ಒಂದು ಟೆಂಡರ್ ಕರೆಯಲಾಗಿತ್ತು. ಅದನ್ನು ನಿಮಗೆ ಮಾಡಿಸಿಕೊಡ್ತೇನೆ ಎಂದು ರಾಜು ಕಪೂರ್ ಭರವಸೆ ನೀಡಿದ. ಈ ಟೆಂಡರ್ ಮಾಡಿಕೊಡಬೇಕಿದ್ದರೆ 5% ಕಮಿಷನ್ ನೀಡಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ ಮಾತನ್ನು ದಾಟುವುದಿಲ್ಲ ಎಂದು ಹೇಳಿದ್ದ. ಸುಮಾರು 5-6 ಬಾರಿ ನಾವಿಬ್ಬರು ಜೊತೆಯಾಗಿ ಬೆಂಗಳೂರಿಗೆ ಹೋಗಿ ಮಾನ್ಯ ಸಚಿವರನ್ನು ಭೇಟಿಯಾಗಿ ಬಂದಿರುತ್ತೇವೆ. ಆದರೂ ಸಚಿವರು ಮೊಬೈಲ್ ಫೋನ್ ಮೂಲಕ ಕರೆ ಮಾಡಿ CE ಇಜಾಜ್ ಹುಸೇನ್ ಅವರಿಗೆ ಮಾಡಿಕೊಡ್ಬೇಕು ಎಂದು ಹೇಳಿರ್ತಾರೆ. ಆದರೂ ಈ ಟೆಂಡರ್ಗೆ 5% ಕಮಿಷನ್ ಎಂದರೆ 60 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ ಕಪೂರ್ ಬೇಡಿಕೆ ಇಟ್ಟಿದ್ದರು. 10 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಆತನಿಗೆ ನೀಡಿದ್ದೆವು. ಬಳಿಕ ಆತ 15 ಕೋಟಿ ರೂಪಾಯಿ ಮೊತ್ತದ ಬೇರೆ ಟೆಂಡರ್ ಮಾಡಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದ ಎಂದು ಸಚಿನ್ ಪಾಂಚಾಳ್ ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ದಾರೆ. ಈ ವಿಚಾರ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹದ್ದು. ಸಚಿನ್ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಾಗಲೇ ಆ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ ಈ ವಿಚಾರವಾಗಿ ಸ್ವತಂತ್ರ ತನಿಖೆ ಆಗಲಿ, CIDಗೆ ಒಪ್ಪಿಸಲಿ. ಇದೀಗ ಪ್ರಕರಣದ ತನಿಖೆಯ ಹೊಣೆಯನ್ನು ಈಗ CIDಗೆ ಒಪ್ಪಿಸಲಾಗಿರುವಂತಹದ್ದು.